Hello everyone, welcome to Pragnode YouTube channel. So today class is a first class coding and decoding. Okay na? So coding and decoding ಅಂತ ಅಂದ್ರೆ ಒಂದು ಲೆಟರಿಗೆ ಯಾವ್ದೋ ಒಂದು ಕೋಡ್ ಇರುತ್ತೆ. ಸೊ ಒಂದು ಲೆಟರಿಗೆ ಇನ್ನೊಂದು ಲೆಟರ್ ನ ಕೋಡ್ ಮಾಡೋದಾಗಿರ್ಬೋದು ಅಥವಾ ಒಂದು ಲೆಟರಿಗೆ ನಂಬರ್ ನ ಕೋಡ್ ಮಾಡೋದಾಗಿರ್ಬೋದು ಆ ತರ ಮಾಡೋದನ್ನೇ ನಾವು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ ಅಂದ್ರೆ ಎಲ್ರಿಗೂ ಆಲ್ಫಾಬೆಟಿಕ್ಸ್ ಗೊತ್ತೇ ಇದೆ, ಎ ಟು ಝೆಡ್. ಸೊ ಎ ಟು ಝೆಡ್ ಗೆ ನಾವು ನಂಬರ್ ಸೀರೀಸ್ ನ ಕೊಡ್ತಾ ಬರೋಣ. ಅಂದ್ರೆ ಎ ಗೆ 1, ಬಿ ಗೆ 2 ಆ ತರ ನಂಬರ್ ಸೀರೀಸ್ ನ ಕೊಡ್ತಾ ಬಂದು ಹಾಗೆ ಇದ್ರಲ್ಲಿ ಒಂದಷ್ಟು ಕ್ವಶನ್ಸ್ ಇದೆ, ಅದನ್ನ ಸಾಲ್ವ್ ಮಾಡ್ತಾ ಬರೋಣ. ಓಕೆನಾ? ಸೊ ಎ ಗೆ 1, ಬಿ ಗೆ 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೊ ನಂಬರ್ ಕೊಟ್ಟಾಯ್ತು. ಇದಕ್ಕೆ ಇದರಲ್ಲಿ ಎರಡು ಮೆಥಡ್ ಇದೆ. ಓಕೆನಾ? ಸೊ ಲೆಟರ್ ಇಂದ ಒಂದು ಆಲ್ಫಾಬೆಟಿಕ್ ಲೆಟರ್ ಏನಿದೆ ಆ ಲೆಟರ್ಗೆ ಯಾವ್ದೋ ಒಂದು ಇನ್ನೊಂದು ಲೆಟರ್ ನ ಕೋಡ್ ಮಾಡೋದಾಗಿದ್ರೆ ಅದನ್ನ ನಾವು ಲೆಟರ್ ಸೀರೀಸ್ ಅಂತ ಕರಿತೀವಿ. ಲೆಟರ್ ಟು ಲೆಟರ್ ಸೀರೀಸ್. ಓಕೆನಾ? ಸೊ ನೆಕ್ಸ್ಟ್ ಇಫ್ ಇನ್ ಕೇಸ್ ಒಂದು ಲೆಟರ್ ಮೀನ್ಸ್ ಒಂದು ಆಲ್ಫಾಬೆಟ್ ಲೆಟರ್ ಇದೆ ಯಾವ್ದೋ ಒಂದು ನಂಬರ್ ನ ಕೋಡ್ ಆಯ್ತು ಅಂತಂದ್ರೆ ಅದನ್ನ ನಾವು ಲೆಟರ್ ಟು ನಂಬರ್ ಸೀರೀಸ್. ಲೆಟರ್ ಟು ನಂಬರ್ ಸೀರೀಸ್. ಸೊ ದಿಸ್ ಇಸ್ ದ ಟೂ ಕಾನ್ಸೆಪ್ಟ್ ಆಫ್ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಓಕೆನಾ? ಸೊ ದೆನ್ ಏನಪ್ಪಾ ಆಲ್ಫಾಬೆಟಿಕ್ಸ್ ಈಗ ಸಡನ್ಲಿ ಯಾರಿಗೂ ಫ್ಲಾಶ್ ಆಗಲ್ಲ. ಅಂದ್ರೆ ಎಚ್ ಅಂದ್ರೆ 8, ಯು ಅಂದ್ರೆ 21, ಕೆ ಗೆ 11 ಅನ್ನೋದು ನಮ್ಗೆ ಸಡನ್ಲಿ ಫ್ಲಾಶ್ ಆಗಲ್ಲ ಅಲ್ವಾ? ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಅದನ್ನ ನೀವು ನೆನ್ಪಿಟ್ಕೊಂಡ್ರೆ ಇದು ಆರಾಮಾಗಿ ನಿಮ್ಗೆ ಫ್ಲಾಶ್ ಆಗುತ್ತೆ. ಸೊ ಆ ಟ್ರಿಕ್ ಏನಪ್ಪಾ ಅಂತಂದ್ರೆ ಈ ಜ್ಯೋತಿ ಅಂತ ಮೀನ್ಸ್ ಈ ಜೆ. ಒಂದ್ ಸೆಕೆಂಡ್. ಈ ಜ್ಯೋತಿ ಅಂತಂದ್ರೆ ಇ ಜೆ ಓ ಪಿ ವೈ ಅಂದ್ರೆ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ ಈಗೆ ಏನ್ ನಂಬರ್ ಇದೆ? ಇಗೆ 5 ಇದೆ. ಓಕೆನಾ? ಜೆ ಗೆ 10 ಇದೆ. ಓಕೆನಾ? ಓ ಗೆ 15 ಇದೆ. ಟಿ ಗೆ 20 ಇದೆ. ವೈ ಗೆ 25 ಅಂದ್ರೆ 5, 10, 15, 20, 25. ದಿಸ್ ಇಸ್ ದ ಸೀಡ್. ಅಂದ್ರೆ ಇದು ಈ ನಂಬರ್ ಇಷ್ಟನ್ನ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಇಷ್ಟು ವರ್ಡ್ಸ್ ಇಷ್ಟು ವರ್ಡ್ ಗೆ ಈ ನಂಬರ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಇದ್ರದ್ದು ಮಿಡಲ್ಸ್ ಏನಿದೆ ಇದೇನಪ್ಪ ಇಷ್ಟು ನಂಬರ್ ನೆನ್ಪಿಟ್ಕೊಂಡ್ರು ನೆನಪಾಗತ್ತಾ? ಹೌದು ನೆನಪಾಗತ್ತೆ. ಅಂದ್ರೆ ಇ ಅಂತ ಅಂದ್ರೆ ನಿಮ್ಗೆ ಗೊತ್ತು, ಎ ಬಿ ಸಿ ಡಿ ಇ ಅಂತ ಬರುತ್ತೆ. ಸೊ ಇಗೆ 5 ಅಂತ ಗೊತ್ತಾದ್ಮೇಲೆನೆ ಸಿ ಗೆ 3 ಅಂತ ಆರಾಮಾಗಿ ಹೇಳ್ಬೋದು. ಅಂದ್ರೆ ಇಷ್ಟು ಆಗ ನಿಮ್ ಮೈಂಡ್ ಅಲ್ಲಿ ಬರುತ್ತೆ ಎ ಇಂದ ಇಗೆ ಎಷ್ಟಾಗುತ್ತೆ. ಹಾಗೆ ಜೆ ಗೆ 10 ಅಂತ ಬಂದ್ರೆ ಸಾಕು. ಸೊ ಜೆ ಇಂದ ಬಿಫೋರ್ ಏನೈತೆ? ಐ ಐತೆ. ಬಿಫೋರ್ ಏನೈತೆ? ಎಚ್ ಐತೆ. ಸೊ ಅವಾಗ ನೀವು ಫಾಸ್ಟ್ ಆಗಿ ಐಡೆಂಟಿಫೈ ಮಾಡ್ಬೋದು ಈ ಲೆಟರಿಗೆ ಈ ನಂಬರ್ ಅಂತ. ದೆನ್ ಓಗು ಅಷ್ಟೇ, ಓಗಿ 15 ಇದೆ. ಸೊ ಅದ್ರ ಹಿಂದಿನ ಲೆಟರ್ ಏನೋ ಎನ್ನು. ಓಗೆ 15 ಅಂತ ಅಂದ್ರೆ ಎನ್ ಮೀನ್ಸ್ 14 ಅಂತ ಆರಾಮಾಗಿ ಈಸಿಲಿ ಫಾಸ್ಟ್ ಆಗಿ ನೀವು ಐಡೆಂಟಿಫೈ ಮಾಡ್ಬೋದು. ಅದ್ ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಎ ಟು ಝೆಡ್ ನಂಬರ್ ವಿತ್ ಆಲ್ಫಾಬೆಟಿಕ್ಸ್ ಅಂತ ಗೊತ್ತು, ವಿತ್ ನಂಬರ್ ನ ನೆನ್ಪಿಟ್ಕೊಳ್ಳೋದು ಅಂದ್ರೆ ಕಷ್ಟ ಆಗುತ್ತೆ. ಮತ್ತೆ ಸಡನ್ಲಿ ಫ್ಲಾಶ್ ಆಗಲ್ಲ. ಇಫ್ ಇನ್ ಕೇಸ್ ಡಬ್ಲ್ಯೂ ಗೆ ಎಷ್ಟಪ್ಪ ಅಂತಂದ್ರೆ 23, ಎಂ ಗೆ ಎಷ್ಟು 13 ಅಂತ ಹೇಳಕ್ ಆಗಲ್ಲ. ಸೊ ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ನೀವು ಇದನ್ನ ಆರಾಮಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಹಾಗೆ ಇನ್ನು ವೈ ಝೆಡ್ ಅಂತ ಅಂದ್ರೆ ಆಬ್ವಿಯಸ್ಲಿ 26. ಇನ್ನೊಂದು ಝೆಡ್ ಉಳ್ಕೊಳ್ಳುತ್ತೆ, ಅದನ್ನ 26 ಅಂತ ಕರೆಯೋದು. ಓಕೆನಾ? ಸೊ ಹೀಗೆ ಇದು ಬೇಸಿಕ್ ಕಾನ್ಸೆಪ್ಟ್. ನಾನು ಹೇಳ್ದಾಗ ಈಗ ಲೆಟರ್ ಟು ಲೆಟರ್ ಸೀರೀಸ್ ಹಾಗೆ ಲೆಟರ್ ಟು ನಂಬರ್ ಸೀರೀಸ್ ಅದನ್ನ ನಾವು ನೋಡೋಣ. ಸೊ ಹೋಗಕ್ಕಿಂತ ಮುಂಚೆ ನಾವೀಗ ಒಂದ್ ಕ್ವಶನ್ ಸಾಲ್ವ್ ಮಾಡ್ತೀವಲ್ವಾ, ಆ ಕ್ವಶನ್ ನಾವು ಎಲ್ಲಾ ರೀತಿಲೂ ಯೋಚನೆ ಮಾಡ್ಬೇಕು.
ಅಂದ್ರೆ ನಾನು ಕ್ವಶನ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಲೆಟರ್ ಟು ಲೆಟರ್ ಸೀರೀಸ್, ಫಸ್ಟ್ನೇ ಕಾನ್ಸೆಪ್ಟ್ ಲೆಟರ್ ಟು ಲೆಟರ್ ಸೀರೀಸ್. ಸೊ ಆಮೇಲೆ ಲೆವೆಲ್ ಟು ಲೆಟರ್ ಟು ನಂಬರ್ ಸೀರೀಸ್ ನೋಡೋಣ. ಸೊ ದಿಸ್ ಇಸ್ ದ ಲೆವೆಲ್ 1, ದಿಸ್ ಇಸ್ ದ ಲೆವೆಲ್ 2. ಅದು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕಾನ್ಸೆಪ್ಟ್. ಇಷ್ಟು ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ಇಸ್ ಎ ಫಸ್ಟ್ ಎಕ್ಸಾಂಪಲ್. ಸೊ ನಾನು ಆಗ್ಲೇ ಹೇಳಿದ ಹಾಗೆ ನಿಮ್ಗೆ ಅಷ್ಟು ಆಲ್ಫಾಬೆಟಿಕ್ಸ್ ಅಂಡ್ ಅಷ್ಟು ನಂಬರ್ ಸೀರೀಸ್ ನ ನೆನ್ಪಿಟ್ಕೊಳಕ್ ಆಗಲ್ಲ ಅಂದ್ರೆ ಈ ಜ್ಯೋತಿ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಈಸ್ ದಿ ನಂಬರ್ ಆಫ್ 5, ಜೆ ಗೆ 10, ಓ ಗೆ 15, ಟಿ ಗೆ 20, ವೈ ಗೆ 25. ಸೊ ಇನ್ ಮಿಕ್ಕಿದ ಲೆಟರ್ಸ್ ಹೆಂಗಪ್ಪ, ನಾನು ಹಾಗೆ ಹೇಳಿದಾಗ ಇನ್ ಮಿಕ್ಕಿದ ಲೆಟರ್ಸ್ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ ಇನ್ ಬಿಟ್ವೀನ್ ನಂಬರ್ ಏನಿರುತ್ತೆ ಹಾಗೆ ಇನ್ ಬಿಟ್ವೀನ್ ಲೆಟರ್ಸ್ ಏನಿರುತ್ತೆ ಅದರಲ್ಲಿ ನಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಲ್ವಾ? So let us start. It's a simple question and simple example. Letter to letter series. Sumana can be written as ANAMUS. Then, in the same language, how will you code Manasa? ಅಂದ್ರೆ ಸುಮನಾ ಅನ್ನೋದಕ್ಕೆ ಇದು ಕೋಡೆಡ್ ಆಗುತ್ತೆ ಅಂದ್ರೆ ಬರ್ಕೊಳ್ಳಿ ಒಂದ್ ಕಡೆ. ಸುಮನಾ is coded as ANAMUS. ದೆನ್ ಮಾನಸಗೆ ಏನಾಗುತ್ತೆ, ಮಾನಸಗೆ ಏನ್ ಕೋಡೆಡ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಹಾಗೆ ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಅವ್ರು ಕೊಟ್ಟಿರ್ತಾರಲ್ಲ ಇದಕ್ಕೆ ಇದು ಕೋಡೆಡ್ ಆಗಿರುತ್ತೆ ಅಂತ ಅವ್ರು ಕೊಟ್ಟಿರ್ತಾರಲ್ಲ ಅದ್ರ ಬೇಸ್ ಮೇಲೆನೆ ಇದಕ್ಕೆ ಇದು ಏನ್ ರಿಲೇಷನ್ ಆಗಿರುತ್ತೆ ಆಬ್ವಿಯಸ್ಲಿ ಇದಕ್ಕೂ ಇದು ಅದೇ ರಿಲೇಷನ್ ಆಗಿರುತ್ತೆ. ಸೊ ಹಾಗೆ ನಾವು ಆನ್ಸರ್ ನ ಐಡೆಂಟಿಫೈ ಮಾಡ್ಬೇಕು. ಅಂದ್ರೆ ಸುಮನ, ಈಗ ನೋಡಿ ನಾವ್ ಇದನ್ನ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಾವು ತುಂಬಾ ರೀತಿಲಿ ಯೋಚನೆ ಮಾಡ್ಬೇಕು. ಯಾವ್ಯಾವ ರೀತಿಲಿ ಫಾರ್ವರ್ಡ್ ಸೀಕ್ವೆನ್ಸ್, ಬ್ಯಾಕ್ವರ್ಡ್ ಸೀಕ್ವೆನ್ಸ್, ಹಾಗೆ ಇದು ರಿಅರೇಂಜ್ ಆಗಿದೆಯಾ ಲೆಟ್ರು ಅಥವಾ ಯಾವ್ದಾದ್ಮೇಲೆ ಯಾವ್ದು ಬಂದಿದೆ, ಈಗ ಎ ಆದ್ಮೇಲೆ ಬಿ ಬಂದಿದ್ಯಾ, ಈ ತರ ಎಲ್ಲ ಯೋಚನೆ ಮಾಡ್ಬೇಕು. ಸೊ ಈಗ ಇದನ್ನ ಇದೇನಾಗಿದೆ ಅನ್ನೋದು ನೋಡೋಣ. ಸೊ ಸುಮನ ಅಂತ ಅಂದ್ರೆ ಇದನ್ನ ಅವರು ANAMUS ಅಂತ ಬರ್ತಿದ್ದಾರೆ. ಸೊ ನೀವು ನೋಡ್ತಾ ಇದ್ರೆ ನೀವು ಐಡೆಂಟಿಫೈ ಮಾಡ್ಬೋದು. ಸುಮನ ಅನ್ನೋದನ್ನ ಫಾರ್ವರ್ಡ್ ಸೀಕ್ವೆನ್ಸ್ ಅಲ್ಲಿ ಬರ್ದಿದ್ದಾರೆ. ಅದೇ ಅದ್ರದ್ದು ಕೋಡೆಡ್ ವರ್ಡ್ ಏನಿದೆ ಅದನ್ನ ಬ್ಯಾಕ್ವರ್ಡ್ ಸೀರೀಸ್ ಅಲ್ಲಿ ಬರ್ದಿದ್ದಾರೆ. ಎಷ್ಟು ಈಸಿ ಇದೆ ನೋಡಿ. ಫಸ್ಟ್ ಅಂದ್ರೆ ಇದು ಆರ್ಡರ್ ವೈಸ್ ಇದೆ, ಇದ್ರದ್ದು ಲಾಸ್ಟ್ ಲೆಟರ್ ಏನಿದೆ ಅದನ್ನ ಫಸ್ಟ್ ಲೆಟರ್ ಆಗಿ ಬರ್ದಿದೆ. ಅಂದ್ರೆ ಎ ಫಸ್ಟ್ ಬರ್ದಿದ್ದಾರೆ, ಆಮೇಲೆ ಎನ್ ಬರ್ದಿದ್ದಾರೆ, ಆಮೇಲೆ ಎ ಬರ್ದಿದ್ದಾರೆ, ಆಮೇಲೆ ಎಂ ಬರ್ದಿದ್ದಾರೆ, ಆಮೇಲೆ ಯು ಬರ್ದಿದ್ದಾರೆ, ಆಮೇಲೆ ಎಸ್ ಬರ್ದಿದ್ದಾರೆ. ಸೊ ದಿಸ್ ಇಸ್ ದ ಟ್ರಿಕ್. ಅವ್ರು ಕೊಟ್ಟಿರೋ ವರ್ಡ್ ಗೆ ಕೋಡೆಡ್ ಟ್ರಿಕ್ ಇದು. ಸೊ ನಾವು ಅದೇ ಟ್ರಿಕ್ ನ ಇಲ್ಲಿ ಯೂಸ್ ಮಾಡ್ಬೇಕು. ಅದನ್ನ ಇಲ್ಲಿ ಯೂಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಮಾನಸ ಅನ್ನೋದು ಫಾರ್ವರ್ಡ್ ಇದೆ ಆಯ್ತಾ. ನಾವೀಗ ಬ್ಯಾಕ್ವರ್ಡ್ ಸೀರೀಸ್ ಬರೀಬೇಕು. ಅಂದ್ರೆ ಎ ಅನ್ನೋದನ್ನ ಫಸ್ಟ್ ಬರೀಬೇಕು, ಎಸ್ ಅನ್ನೋದನ್ನ ಫಸ್ಟ್ ಬರೀಬೇಕು, ಸೆಕೆಂಡ್ ಬರೀಬೇಕು, ಆಮೇಲೆ ಎ, ಆಮೇಲೆ ಎನ್, ಆಮೇಲೆ ಎ, ಆಮೇಲೆ ಎಂ. ದಿಸ್ ಇಸ್ ದ ಆನ್ಸರ್. ಸೊ ಅವ್ರ ಕ್ವೆಶನ್ ಏನ್ ಕೊಟ್ಟಿರ್ತಾರೆ ಅದು ಫಾರ್ವರ್ಡ್ ಸೀಕ್ವೆನ್ಸ್ ಅಲ್ಲಿ ಇದೆ. ಅದ್ರದ್ದು ಆನ್ಸರ್ ಇದು ಮತ್ತೆ ಇದು ಆನ್ಸರ್. ಸೊ ಅದ್ರದ್ದು ಕೋಡೆಡ್ ವರ್ಡ್ ಏನಿದೆ ಅದು ಬ್ಯಾಕ್ವರ್ಡ್ ಸೀರೀಸ್ ಅಲ್ಲಿ ಇರಬೇಕು. ಸೊ ಇದು ಈ ಆಪ್ಷನ್ ಎಲ್ಲಿದೆ, ಎ ಅನ್ನೋದು ಇಲ್ಲ, ಬಿ ಇಲ್ಲ, ಸಿ ಇಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್. ಹೋಮ್ ಇಸ್ ಕೋಡೆಡ್ ಆಸ್ IQPI. Then in the same language steam is coded as what? ಫಸ್ಟ್ ಹೋಮ್ ಗೆ ಏನ್ ಕೋಡೆಡ್ ಆಗಿದೆ ಅಂತ ನೋಡೋಣ. ಓಕೆನಾ? IQPI. ದೆನ್ ನಾವು ಸ್ಟೀಮಿಗೆ ನಾವೇ ಕಂಡುಹಿಡಿಬೇಕು. ಸ್ಟೀಮಿಗೆ ಕೋಡೆಡ್ ಏನಾಗುತ್ತೆ ಅನ್ನೋದು ನಾವು ಕಂಡುಹಿಡಿಯೋಣ. ಸೊ ಫಸ್ಟ್ ಇದಕ್ಕೆ ರಿಲೇಷನ್ ಏನಿದೆ ಅಂತ ನೋಡೋಣ. ಓಕೆನಾ? ಫಸ್ಟ್ ಅವ್ರು ಕೊಟ್ಟಿರೋ ಕೋಡೆಡ್ಗೆ ರಿಲೇಷನ್ ಏನಿದೆ ಅಂತ ನೋಡೋಣ. H ನೆಕ್ಸ್ಟ್ ಲೆಟರ್ ಐ ಅಲ್ವಾ? H ಆಲ್ಫಾಬೆಟಿಕ್ಸ್ ಆರ್ಡರ್ ಅಲ್ಲಿ H ಆದ ತಕ್ಷಣ ಐ ಅಲ್ವಾ? ಅಂದ್ರೆ H ಗೆ +1 ಮೀನ್ಸ್ H ಆದ ತಕ್ಷಣನೇ ಐ ಬರುತ್ತೆ. ಪಾಸ್ ಮಾಡು. ಇದ್ರದ್ದು ರಿಲೇಷನ್ ನೋಡೋಣ. H ಆದ ತಕ್ಷಣ ಐ ಬರುತ್ತೆ. ಸೊ ಫಸ್ಟ್ ಲೆಟರ್ +1. ನೆಕ್ಸ್ಟ್ ನಾವು ಅವ್ರು ಏನ್ ಕೋಡೆಡ್ ಕೊಟ್ಟಿರ್ತಾರೆ ಅದನ್ನೇ ನಾವು ಯೂಸ್ ಮಾಡ್ಕೊಂಡು ಅದೇ ರಿಲೇಷನ್ ಯೂಸ್ ಮಾಡ್ಕೊಂಡು ಸ್ಟೀಮಿಗೆ ಏನ್ ಕೋಡೆಡ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಫಸ್ಟ್ ಲೆಟರ್ಗೆ ಕೋಡೆಡ್ ಆಸ್ ಐ ಎಚ್ ಆದ ತಕ್ಷಣ ಐ ಬರುತ್ತೆ. ಆಲ್ಫಾಬೆಟಿಕ್ಸ್ ಆರ್ಡರ್ ಅಲ್ಲಿ ಎಚ್ ಆದ ತಕ್ಷಣ ಐ ಅಲ್ವಾ? ಸೊ ಎಸ್ ಆದ ತಕ್ಷಣ ಯಾವುದು ಲೆಟರು ಟಿ ಆಯ್ತಾ? ಸೊ ಆಪ್ಷನ್ ಅಲ್ಲಿ ಎಲ್ಲಾ ಕಡೆನೂ ಟಿ ಇದೆ. ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಲೆಟರ್ ಏನಾಗುತ್ತೆ ನೋಡೋಣ. ಓ
ಓಗೆ ಕೋಡೆಡ್ ಆಸ್ ಕ್ಯೂ. ಓಗೆ ಕೋಡೆಡ್ ಆಸ್ ಕ್ಯೂ ಅಂತ ಅಂದ್ರೆ ಇಲ್ಲಿ ಎಚ್ ಓ ಆದ ತಕ್ಷಣ ಕ್ಯೂ ಬರಲ್ಲ. ಓ ಆದ್ಮೇಲೆ ಪಿ ಇದೆ, ಪಿ ಆದ್ಮೇಲೆ ಕ್ಯೂ ಅಂದ್ರೆ ಇದು ಫಾರ್ವರ್ಡ್ ಬೇಸ್ಡ್ ಇದೆ. ಓ ಆ ಪಕ್ಕದ ಲೆಟರ್ ಬಿಟ್ಟು ಅದ್ರ ಪಕ್ಕದ ಏನಿದೆ ಆ ಲೆಟರ್ ನ ಕೋಡೆಡ್ ಮಾಡಿದ್ದಾರೆ. ಅಂದ್ರೆ +2 ನ ಮಾಡಿದ್ದಾರೆ. ಓಗೆ ಕ್ಯೂ ನ ಕೋಡೆಡ್ ಮಾಡಿದ್ದಾರೆ ಅಂದ್ರೆ ಓದು ಪಕ್ಕದ ಲೆಟರ್ ಬಿಟ್ಟು ನೆಕ್ಸ್ಟ್ ಲೆಟರ್. ಸೊ ನಾವು ಟಿಗೂ ಸಹ ಹಾಗೆ ಮಾಡ್ಬೇಕು. ಟಿಗೆ ಟಿ ಆದ್ಮೇಲೆ ಏನೋ ಯು, ಯು ಆದ್ಮೇಲೆ ಏನೋ ವಿ. ಸೊ ಟಿ ಆದ್ ಲೆಟರ್ ಬಿಟ್ಟು ಅದ್ರ ನೆಕ್ಸ್ಟ್ ಲೆಟರ್ ಏನಿದೆ ಅದನ್ನ ನಾವು ಕೋಡೆಡ್ ಆಗಿ ಮಾಡ್ಬೇಕು. ಸೊ ವಿ. ಸೊ ಆಪ್ಷನ್ ಅಲ್ಲಿ ನೋಡ್ತು ಅಂದ್ರೆ ಇಲ್ಲೂ ವಿ ಇದೆ, ಇಲ್ಲಿ ಯು ಇದೆ. ಸೊ ಆಪ್ಷನ್ ಬಿ ಇಸ್ ರಾಂಗ್ ಆನ್ಸರ್. ಇಲ್ಲೂ ಅಷ್ಟೇ, ಇಲ್ಲಿ ಯು ಇದೆ, ಆಪ್ಷನ್ ಸಿ ಇಸ್ ರಾಂಗ್ ಅಂಡ್ ಇಲ್ಲಿ ವಿ ಇದೆ. ಸೊ ಈ ಎರಡು ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು. ಸೊ ಎಚ್ ಬರುತ್ತೆ, ಜಿ ಬರುತ್ತೆ ನಾನು ನೋಡೋಣ ನೆಕ್ಸ್ಟ್ ಲೆಟರ್. ನೆಕ್ಸ್ಟ್ ಎಂ ಗೆ ಕೋಡೆಡ್ ಪಿ. ಎಂ ಇಸ್ ಕೋಡೆಡ್ ಆಸ್ ಪಿ ಆಯ್ತಾ. ಸೊ ಎಂ ನೆಕ್ಸ್ಟ್ ನೋಡೋಣ. ಎಂ ಆದ ತಕ್ಷಣ ಎನ್ ಲೆಟರ್ ಆಲ್ಫಾಬೆಟಿಕ್ಸ್ ಆರ್ಡರ್ ಎನ್, ಎನ್ ಆದ್ಮೇಲೆ ಓ, ಓ ಆದ್ಮೇಲೆ ಪಿ. ಅಂದ್ರೆ ಒಂದು ಮಿಡಲ್ ಟರ್ಮ್ 2 ಲೆಟರ್ ಬಿಟ್ಟು ಪಿ ಲೆಟರ್ ನ ಕೋಡೆಡ್ ಮಾಡಿದ್ದಾರೆ. ಅಂದ್ರೆ +3 ಓಕೆನಾ, +3 ನ ಆಡ್ ಅಪ್ ಮಾಡಿದ್ದಾರೆ ಓಕೆನಾ. ಸೊ ಅದೇ ಕೋಡೆಡ್ ನಾನು ಇಲ್ಲಿ ಯೂಸ್ ಮಾಡ್ಬೇಕು. ಇ ಆದ ತಕ್ಷಣ ಲೆಟರ್ ಯಾವ್ದು ಬರುತ್ತೆ, ಇ ಎಫ್ ಜಿ ಎಚ್. ಸೊ ಸೇಮ್ ಕೋಡೆಡ್ 2 ಲೆಟರ್ ನ ಬಿಟ್ಟು ಇದು ಜಿ ಆದ್ಮೇಲೆ ಏನಿದೆ ಅದನ್ನ ನಾವು ಕೋಡೆಡ್ ಆಗಿ ಬರ್ಬೇಕು, ಅಂದ್ರೆ ಎಚ್. ಸೊ ಆಪ್ಷನ್ ಎ ಲಿ ಎಚ್ ಇದೆ, ಆಪ್ಷನ್ ಡಿ ಲಿ ಜಿ ಇದೆ. ಸೊ ಆಪ್ಷನ್ ಡಿ ಇಸ್ ರಾಂಗ್ ಆನ್ಸರ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ ಕೋಡೆಡ್ ಹೀಗೆ ಐ ಅಂದ್ರೆ +4 ನ ಮಾಡಿದ್ದಾರೆ, +4 ನ ಮಾಡಿದ್ದಾರೆ. ಸೊ ಎಂ ಗೂ ಅಷ್ಟೇ, ಎಂ ಗೆ ಕೋಡೆಡ್ ಆಸ್ +4. ಸೊ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಫ್ಲವರ್ ಈಸ್ ಕೋಡೆಡ್ ಆಸ್ GMPXFS ಅಂದ್ರೆ ಫ್ಲವರ್ ಇದಕ್ಕೆ ಕೋಡೆಡ್ ಆಗಿದೆ. ದೆನ್ ಇನ್ ದ ಸೇಮ್ ಲ್ಯಾಂಗ್ವೇಜ್ SCURTAIN ಈಸ್ ಕೋಡೆಡ್ ಆಸ್ ಕರ್ಟನ್. ಫ್ಲವರ್ ಈಸ್ ಕೋಡೆಡ್ ಆಸ್ ಇದಾದ್ರೆ ಕರ್ಟನ್ ಗೆ ಏನ್ ಕೋಡೆಡ್ ಆಗುತ್ತೆ? ಈಗ ಇದು ಫಸ್ಟ್ ಈ ಕೋಡೆಡ್ ರಿಲೇಷನ್ ಏನಿದೆ ನೋಡೋಣ. ಅಂದ್ರೆ FLOWER is coded as ಏನು GMPXFS ಅಲ್ವಾ. ಇದಕ್ಕೆ ಇದು ಕೋಡೆಡ್. ದೆನ್ ಕರ್ಟನ್ CUR ಕರ್ಟೈನ್ is coded as ಏನು ನೋಡೋಣ. ಫಸ್ಟ್ ಇದ್ರ ರಿಲೇಷನ್ ಏನು ಅಂತ ನೋಡೋಣ. ಎಫ್ ಆದ್ಮೇಲೆ ಜಿ ಇದೆ, ಇದು ಸೇಮ್ ಈಸಿ ಇದೆ. ಅಂದ್ರೆ ನೆಕ್ಸ್ಟ್ ಲೆಟರ್ ಅಂದ್ರೆ ABCDEF. ಎಫ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಆಬ್ವಿಯಸ್ಲಿ ಜಿ. ಅಂಡ್ ಎಲ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಎಲ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಎಂ. ಓ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಪಿ. ಡಬ್ಲ್ಯೂ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಎಕ್ಸ್. ಇ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಎಫ್. ಆರ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಎಸ್. ಸೊ ಇಲ್ಲಿ ನೆಕ್ಸ್ಟ್ ಲೆಟರ್ಸ್ ಆ ಲೆಟರ್ ನೆಕ್ಸ್ಟ್ ಲೆಟರ್ ಏನಿದೆ ಅನ್ನೋದು ಯೂಸ್ ಮಾಡಿದಾರಲ್ವಾ. ಸೇಮ್ ಮೆಥಡ್ ಇಲ್ಲಿ ಯೂಸ್ ಮಾಡೋಣ ಓಕೆನಾ. ಸಿ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವ್ದು ಬರ್ಬೇಕು? ಡಿ. ಸಿ ಆದ್ಮೇಲೆ ಡಿ ಅಲ್ವಾ. ಸೊ ಈ ಡಿ ಅನ್ನೋದು ಆಪ್ಷನ್ ಇದೆ ನೋಡೋಣ. ಆಪ್ಷನ್ ಎಲು ಇದೆ, ಬಿ ಲೂ ಇದೆ, ಡಿ ಲೂ ಇದೆ. ಆಪ್ಷನ್ ಇಲಿ ಸಾರಿ ಆಪ್ಷನ್ ಬಿ ಇಲ್ಲ ನೋಡಿ, ಆಪ್ಷನ್ ಡಿ ಲಿ ಇ ಇದೆ. ಸೊ ಇಟ್ ಈಸ್ ಅ ರಾಂಗ್ ಆಪ್ಷನ್. ಸೊ ಈ ಮೂರ್ ಆಪ್ಷನ್ ಯಾವ್ದಾದ್ರು ಒಂದಾಗಿದೆ. ಸೊ ನೆಕ್ಸ್ಟ್ ಯು ಆದ್ಮೇಲೆ ಆಬ್ವಿಯಸ್ಲಿ ಯು ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ವಿ ಅಲ್ವಾ. ಸೊ ವಿ ಅನ್ನೋದು ಎಲ್ಲಾ ಆಪ್ಷನ್ ಅಲ್ಲೂ ಇದೆ. ನೆಕ್ಸ್ಟ್ ಆರ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಎಸ್. ಸೊ ಎಸ್ ಇಸ್ ದ ನೆಕ್ಸ್ಟ್. ಸೊ ಇಲ್ಲಿ ನೋಡಿ ಆಪ್ಷನ್ ಅಲ್ಲಿ ನೋಡಿ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇದೆ. ಸೊ ಇಲ್ಲಿ ಕ್ಯೂ ಬಂದಿದೆ. ಸೊ ಇಲ್ಲಿ ಕ್ಯೂ ಲೆಟರ್ ಬಂದೇ ಬಿಡ್ತು ಮಧ್ಯೆ. ನಮ್ಗೆ ಇಲ್ಲಿ ಬೇಕಿರೋದು ಎಸ್, ಆನ್ಸರ್ ಎಸ್ ಬೇಕಿರೋದು. ಸೊ ಇಲ್ಲಿ ಕ್ಯೂ ಅಂತ ಬಂದಿದೆ. ಸೊ ಆಪ್ಷನ್ ಎ ಇಸ್ ರಾಂಗ್. ಸೊ ನೆಕ್ಸ್ಟ್ ಈಗ ಆಪ್ಷನ್ ಸಿ ಆರ್ ಆಪ್ಷನ್ ಡಿ ಎರಡರಲ್ಲಿ ಒಂದು ಆಪ್ಷನ್ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಟಿ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಯು ಅಲ್ವಾ. ಸೊ ಇಲ್ಲಿ ಎಸ್ ಇದೆ, ಯು ಇದೆ, ಯು ಇದೆ. ನೆಕ್ಸ್ಟ್ ಎ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಎ ಅಲ್ವಾ. ಎ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಬಿ. ಸೊ ಬಿ. ಇದ್ರಲ್ಲೂ ಬಿ ಇದೆ, ಇದ್ರಲ್ಲೂ ಬಿ ಇದೆ. ನೆಕ್ಸ್ಟ್ ಐ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಯಾವುದು? ಜೆ. ಸೊ ಜೆ. ಇಲ್ಲ ನೋಡಿ, ಇಲ್ಲಿ ಜೆ ಇದೆ,
ಇಲ್ಲಿ ಎಚ್ ಇದೆ ಅಂದ್ರೆ 1 2 3 4 5 6 6ನೇ ಲೆಟರ್ 1 2 3 4 5 6 6ನೇ ಲೆಟರ್ ಇಲ್ಲಿ ಜೆ ಇದೆ, ಇಲ್ಲಿ ಎಚ್ ಇದೆ. ಸೊ ನಮಗೆ ಆನ್ಸರ್ ಸಿಕ್ಕಿರೋದು ಜೆ. ಕರೆಕ್ಟ್ ಆನ್ಸರ್ ಇಸ್ ಜೆ. ಇಲ್ಲಿ ಎಚ್ ಬಂದಿದೆ. ಸೊ ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಓ ಅಂತ ಡೈರೆಕ್ಟ್ ಆಗಿ ಬರೆದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನಿಮಗೆ ಮಾಡಕ್ ಬಿಡ್ತೀನಿ, ಒಂದ್ 5 ಸೆಕೆಂಡ್ ಬಿಡ್ತೀನಿ, ನೆಕ್ಸ್ಟ್ ನೀವೇ ಆನ್ಸರ್ ಮಾಡಿ. ಓಕೆನಾ? ಸಾರಿ, 5 ಸೆಕೆಂಡ್ ಬಿಡ್ತೀನಿ, ಆನ್ಸರ್ ಟ್ರೈ ಮಾಡಿ, ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ ಕರೆಕ್ಟ್ ಇದೆಯಾ ತಪ್ಪಿದ್ಯಾ ನೀವು ನೋಡ್ಕೊಳ್ಳಿ. ಓಕೆನಾ? ಸೊ ಅಲ್ಲಿವರೆಗೂ ನಾನು ಇದನ್ನ ರಬ್ ಮಾಡ್ತೀನಿ, ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ರೈಟ್ ದಿಸ್ ಸೈಡ್. ಸೊ ಇದೆಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಇದನ್ನ ರಬ್ ಮಾಡ್ಲಾ? ಓಕೆ, ಆನ್ಸರ್ ಮಾಡ್ತಿದ್ದೀರಾ? ಓಕೆ, ನಾನ್ ಟ್ರೈ ಮಾಡಿ. ನೇಚರ್ ವಿಲ್ ಬಿ ಕೋಡೆಡ್ ಆಸ್ ಪಿ ಬಿ ವಿ ವಿ ಟಿ ಎಫ್ ಅಲ್ವಾ? ಸೊ ಫಾರೆಸ್ಟ್ ಗೆ ಏನ್ ಕೋಡೆಡ್ ಆಗುತ್ತೆ ನನಗೆ ಗೊತ್ತಿಲ್ಲ, ಆಯ್ತಾ? ಸೊ ಈಗ ಇದಕ್ಕೂ ಏನ್ ರಿಲೇಷನ್ ಇದೆ ನೋಡೋಣ. ಪಿ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಅಲ್ಲ, ನೆಕ್ಸ್ಟ್ ಲೆಟರ್ ಬಿಟ್ಟು ಅಂದ್ರೆ ಎನ್ ಆದ್ಮೇಲೆ ಏನ್ ಲೆಟರ್ ಬರುತ್ತೆ? ಓ. ಓ ಆದ್ಮೇಲೆ ಪಿ ಅಂದ್ರೆ ಮಧ್ಯ ಒಂದ್ ಲೆಟರ್ ಗ್ಯಾಪ್ ಇದ್ದು ಆಮೇಲೆ ಪಿ ಬಂದಿದೆ ಅಂದ್ರೆ ಎನ್ ಆದ್ಮೇಲೆ ಓ ಬರುತ್ತೆ, ಓ ಆದ್ಮೇಲೆ ಪಿ. ಸೊ ಫಸ್ಟ್ನೇ ಲೆಟರ್ಗೆ ಈ ರಿಲೇಷನ್ ಇದೆ. ನೆಕ್ಸ್ಟ್ ಸೆಕೆಂಡ್ ಲೆಟರ್ಗೆ ನೆಕ್ಸ್ಟ್ ಎ ಆದ್ಮೇಲೆ ಡೈರೆಕ್ಟ್ ಬಿ ಇದೆ. ಇಲ್ಲಿ ಯಾವ್ದೋ ಮಿಡಲ್ ಪಾಯಿಂಟ್ ಅಂದ್ರೆ ಒಂದು ಮಧ್ಯ ಲೆಟರ್ ಇಲ್ಲ. ಎ ಆದ್ಮೇಲೆ ಡೈರೆಕ್ಟ್ ಬಿ, ನೆಕ್ಸ್ಟ್ ಆರ್ಡರ್ ಅಲ್ಲಿ ಬಿ ಅಲ್ವಾ? ಸೊ ನೆಕ್ಸ್ಟ್ ಬಿ ಸೆಕೆಂಡ್ ಗೆ. ಥರ್ಡ್ ಲೆಟರ್ಗೆ ಟಿ ಆದ್ಮೇಲೆ ಸೇಮ್, ಈಗ ಟಿ ಆದ್ಮೇಲೆ ಯು ವಿ ಅಂದ್ರೆ ಮಿಡಲ್ ಅಲ್ಲಿ ಯು ಒಂದ್ ಲೆಟರ್ ಇದೆ, ಮಿಡ್ ಒಂದ್ ಲೆಟರ್ ಆದ್ಮೇಲೆ ವಿ ಬರುತ್ತೆ ಅಂದ್ರೆ ಟಿ ಆದ್ಮೇಲೆ ಯು ಆದ್ಮೇಲೆ ವಿ. ನೆಕ್ಸ್ಟ್ ಇದಕ್ಕೆ ಏನ್ ರಿಲೇಷನ್? ಯು ಆದ್ಮೇಲೆ ಡೈರೆಕ್ಟ್ ವಿ. ನೆಕ್ಸ್ಟ್ ಆರ್ ಆದ್ಮೇಲೆ ಎಸ್ ಟಿ ಅಂದ್ರೆ ಮಿಡಲ್ ಒಂದ್ ಟಿ ಸಿಗುತ್ತೆ, ಅಂದ್ರೆ ಸಾರಿ ಮಿಡಲ್ ಒಂದ್ ಎಸ್ ಸಿಗುತ್ತೆ ಅಂದ್ರೆ ಮಿಡಲ್ ಅಲ್ಲಿ ಒಂದ್ ಲೆಟರ್ ಬಿಟ್ಟು ಅದ್ರ ನೆಕ್ಸ್ಟ್ ಲೆಟರ್ ಏನಿದೆ ಅದ್ ಬರ್ತಿದ್ದಾರೆ. ಆಮೇಲೆ ಇ ಆದ್ಮೇಲೆ ಎಫ್. ಸೊ ಇದ್ರಲ್ಲಿ ಏನಪ್ಪಾ ನಿಮ್ಗೆ ಏನ್ ರಿಲೇಷನ್ ಅಪ್ಲೈ ಮಾಡಿದ್ದಾರೆ ಅಂದ್ರೆ ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲಿ ಅಂದ್ರೆ ಒಂದ್ ಲೆಟರಿಗೂ ಇನ್ನೊಂದ್ ಲೆಟರಿಗೂ ಮಧ್ಯ ಒಂದ್ ಗ್ಯಾಪ್, ನೆಕ್ಸ್ಟ್ ಲೆಟರಿಗೆ ನೆಕ್ಸ್ಟ್ ಲೆಟರ್ ಗ್ಯಾಪ್ ಇಲ್ಲ, ನೆಕ್ಸ್ಟ್ ಲೆಟರ್ ಗ್ಯಾಪ್ ಇದೆ, ನೆಕ್ಸ್ಟ್ ಲೆಟರ್ ಗ್ಯಾಪ್ ಇಲ್ಲ, ಹಂಗೆ ಆಲ್ಟರ್ನೇಟಿಂಗ್ ಸೀರೀಸ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಅಂದ್ರೆ ಎನ್ ಆದ್ಮೇಲೆ ಓ ಆದ್ಮೇಲೆ ಪಿ ಆಮೇಲೆ ನೆಕ್ಸ್ಟ್ ಲೆಟರ್ ಡೈರೆಕ್ಟ್, ಅದಕ್ಕೆ ಯಾವ್ದೋ ಗ್ಯಾಪ್ ಇಲ್ಲ, ಆಯ್ತಾ? ಸೊ ಅದೇ ಅಪ್ಲೈನ ಅದೇ ರಿಲೇಷನ್ ಇಲ್ಲಿ ಅಪ್ಲೈ ಮಾಡ್ಬೇಕು. ಎಫ್ ಆದ್ಮೇಲೆ ಇಲ್ಲಿ ಒಂದ್ ಲೆಟರ್ ಬಿಟ್ಟು ಆಮೇಲೆ ಪಿ ಬರ್ದಿದ್ದಾರೆ. ಎಫ್ ಆದ್ಮೇಲೆ ಅಂದ್ರೆ ನೀವು ಬರ್ಕೊಡಿ 3 ರಿಲೇಷನ್ ಎಫ್ ಜಿ ಎಚ್ ಅಲ್ವಾ? ಈ ತರ ಆರ್ಡರ್ ಸೀರೀಸ್ ಅಲ್ಲಿ ಬರೋದಲ್ವಾ ಆಲ್ಫಾಬೆಟಿಕ್. ಸೊ ಮಿಡಲ್ ಅಲ್ಲಿ ಜಿ ಬಿಡ್ಬೇಕು, ಯಾಕಂದ್ರೆ ಬಿಟ್ಟಿದ್ದಾರೆ. ಓ ಅನ್ನೋದು ಡೈರೆಕ್ಟ್ ಆಗಿ ಬರ್ದಿಲ್ಲ ಇಲ್ಲಿ. ಎನ್ ಆದ್ಮೇಲೆ ಓ ಬರಿಬೋದಿತ್ತು, ಎನ್ ಆದ್ಮೇಲೆ ಓ ಬರ್ದಿಲ್ಲ, ಅವರು ಎನ್ ಆದ್ಮೇಲೆ ಒಂದ್ ಲೆಟರ್ ಗ್ಯಾಪ್ ಆದ್ಮೇಲೆ ಪಿ ಬರ್ದಿದ್ದಾರೆ ಅಂದ್ರೆ ಜಿ ಗ್ಯಾಪ್ ಬಿಟ್ರೆ ಇಲ್ಲಿ ಬರೋದೇನ ಆನ್ಸರ್ ಎಚ್, ಆಯ್ತಾ? ನೆಕ್ಸ್ಟ್ ವರ್ಡ್ ರಿಲೇಷನ್ ಏನಿದೆ ನೆಕ್ಸ್ಟ್ ಲೆಟರ್ ಗೆ? ಎ ಆದ್ಮೇಲೆ ಡೈರೆಕ್ಟ್ ಬಿ ಇದೆ. ಸೊ ಇಲ್ಲಿಗೂ ಅದೇನೆ ಅಪ್ಲೈ ಮಾಡ್ಬೇಕು. ಓ ಆದ್ಮೇಲೆ ಡೈರೆಕ್ಟ್ ಏನು? ಪಿ. ಓ ಆದ್ಮೇಲೆ ಪಿ ತಾನೆ. ಸೊ ಆಪ್ಷನ್ ಅಲ್ಲಿ ಇದೆ ನೋಡೋಣ. ಎಚ್ ಇದೆ ಫಸ್ಟ್ ಲೆಟರ್. ಆದ್ರೆ ನೋಡಿ ನೆಕ್ಸ್ಟ್ ಲೆಟರ್ ನಮ್ಗೆ ಪಿ ಇರ್ಬೇಕು, ಇಲ್ಲಿ ಟಿ ಇದೆ, ಇಲ್ಲೂ ಟಿ ಇದೆ, ಇಲ್ಲೂ ಟಿ ಇದೆ. ಸೊ ನಮ್ಗೆ ಆನ್ಸರ್ ಸಿಕ್ಕೇ ಬಿಡ್ತು. ಆಪ್ಷನ್ ಎನು ರಾಂಗ್, ಆಪ್ಷನ್ ಸಿ ನು ರಾಂಗ್, ಆಪ್ಷನ್ ಡಿ ನು ರಾಂಗ್. ಆಪ್ಷನ್ ಬಿ ಮಾತ್ರ ಪಿ ಇದೆ, ಆಯ್ತಾ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆದ್ರೂ ನಾವು ಫುಲ್ ಮಾಡೋಣ. ನೆಕ್ಸ್ಟ್ ಆರ್ ಆದ್ಮೇಲೆ ಈ ಪಿ ಆದ್ಮೇಲೆ ಒಂದ್ ಲೆಟರ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಲೆಟರ್ ಏನಿದೆ ಅದನ್ನ ಬರ್ದಿದ್ದಾರೆ, ಆಯ್ತಾ? ಇಲ್ಲೂ ಅದೇ ರೀತಿ ಅಪ್ಲೈ ಮಾಡ್ಬೇಕು. ಆರ್ ಆದ್ಮೇಲೆ ಎಸ್ ಬರ್ಬೇಕು, ಎಸ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಏನಿದೆ ಆ ಲೆಟರ್ ನಾವು ಆನ್ಸರ್ ಆಗಿ ಬರೀಬೇಕು. ಸೊ ಟಿ. ಓಕೆನಾ? ಇ ಆದ್ಮೇಲೆ ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಆರ್ ಆದ್ಮೇಲೆ
ಎಸ್ ಟಿ ಐತಲ್ವಾ. ಯು ಆದ್ಮೇಲೆ ವಿ ನೆಕ್ಸ್ಟ್ ಲೆಟರ್, ಯು ಆದ್ಮೇಲೆ ಡೈರೆಕ್ಟ್ ವಿ ಇದೆ. ಸೊ ಈ ಆದ್ಮೇಲೆ ಡೈರೆಕ್ಟ್ ಎಫ್ ಬರಿಬೇಕು. ನೆಕ್ಸ್ಟ್ ಎಸ್ ಆದ್ಮೇಲೆ ಒಂದು ಇದು ಡೈರೆಕ್ಟ್, ನೆಕ್ಸ್ಟ್ ಒಂದ್ ಲೆಟರ್ ಎಸ್ ಟಿ, ನೆಕ್ಸ್ಟ್ ಯು ಇಸ್ ದ ಆನ್ಸರ್. ಸೊ ಟಿ ಆದ್ಮೇಲೆ ಡೈರೆಕ್ಟ್ ಬರಿಬೇಕು ಯು. ಸೊ ಆನ್ಸರ್ ಇಸ್ ದ ಎಚ್ ಪಿ ಟಿ ಎಫ್ ಯು ಯು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್, Mysore is a coded as KXQNPD. Then in the same language, Bombay is a coded ಯಾವ್ದಕ್ಕೆ? ಸೊ ಮೈಸೂರ್ ಅನ್ನೋದು ಯಾವ್ದಕ್ಕೆ ಕೋಡೆಡ್ ಆಗಿದೆ? KXQNPD. ಬೊಂಬಾಯಿ ಅನ್ನೋದು ಯಾವುದಕ್ಕೆ ಕೋಡೆಡ್ ಆಗುತ್ತೆ ಅನ್ನೋದು ನಾವು ನೋಡ್ಬೇಕು. ಸೊ ಬೊಂಬಾಯಿ ಅನ್ನೋದು ಯಾವ್ದು ಕೋಡೆಡ್ ಆಗುತ್ತೆ? ಸೊ ಇದಕ್ಕೂ ಏನ್ ರಿಲೇಷನ್ ಇದೆ ಅಂತ ನೋಡೋಣ. ಸೊ ಎಂ ಆದ ತಕ್ಷಣ ಯಾವ ಲೆಟರ್ ಸಿಗುತ್ತೆ? ಎನ್ ಆದ್ಮೇಲೆ ಓ ಆದ್ಮೇಲೆ ಪಿ, ಆತರ ಸಿರಿ ಸಿಗ್ತಾ ಹೋಗುತ್ತೆ ಅಲ್ವಾ. ಈಗ ಇಲ್ಲಿ ಎಂ ಆದ್ಮೇಲೆ ಕೆ ಬರಲ್ಲ, ಕೆ ಆದ್ಮೇಲೆ ಅಲ್ವಾ ಎಂ ಬರೋದು. ಇಲ್ಲಿ ಏನ್ ಅಪ್ಲೈ ಮಾಡಿದ್ದಾರೆ ಅಂದ್ರೆ ಬ್ಯಾಕ್ವರ್ಡ್. ಈಗ ಇಲ್ಲಿ ಫಾರ್ವರ್ಡ್ ಆಯ್ತು, ಫಾರ್ವರ್ಡ್ ಸೀಕ್ವೆನ್ಸ್ ಆಯ್ತು, ಎನ್ ಓ ಪಿ. ಇಲ್ಲಿ ನಾವೀಗ ಎಂ ಆದ್ಮೇಲೆ ಏನು? ಎಂ ಆದ್ಮೇಲೆ ಎನ್ ಓ ಪಿ. ಸೊ ಬರಿತಾ ಹೋದ್ರೆ ಕೆ ಬರಲ್ಲ. ಕೆ ಅನ್ನೋದು ಪ್ರೀವಿಯಸ್ ಅಲ್ವಾ. ಸೊ ಕೆ ಅನ್ನೋದು ಪ್ರೀವಿಯಸ್ ಇದೆ ಅಂತ ಅಂದ್ಮೇಲೆ ಸೊ ನಾವು ಪ್ರೀವಿಯಸ್ ನೋಡ್ತಾ ಹೋಗ್ಬೇಕು. ಅಂದ್ರೆ ಎಂ ಅಂತ ಅಂದ್ರೆ ಎಂ ಇಂಡಿಯನ್ ಲೆಟರ್ ಯಾವ್ದಿದೆ ಆಯ್ತಾ? ಕೆ ಎಲ್ ಎಂ ಅಂದ್ರೆ ಕೆ ಅಂದ್ರೆ ಬ್ಯಾಕ್ವರ್ಡ್ ಸೀರೀಸ್ ಮಾಡಿದ್ದಾರೆ. ಅಥವಾ ಆ ರೀತಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ರೆ ಎಮ್ಮಿಗೆ ಏನಪ್ಪಾ, ಎಮ್ಮಿಗೆ ನಂಬರ್ ಎಷ್ಟು? 13 ಇಸ್ ಎ ನಂಬರ್. ಎಂ ನಂಬರ್ ಎಷ್ಟು? 30 ಅಂತ ಅಂದ್ರೆ ಕೆ ನಂಬರು -1 ಅಷ್ಟೇ. -1 11. ಕೆ ಇಸ್ ಎ 11 ಅಲ್ವಾ. ಸೊ 13 ಗೆ -1 ಮಾಡಿದ್ರೆ ಕೆ ಬರುತ್ತೆ. ನೆಕ್ಸ್ಟ್ ಅಂದ್ರೆ 13 ಅಲ್ವಾ, ಇದು 13 ಒಂದ್ ಲೆಟರ್ ಬಿಟ್ಟು ಕೆ ಇದೆ. ಸೊ ಎಂ ಅಂದ್ರೆ ಒಂದ್ ಲೆಟರ್ ಬಿಟ್ಟು ಕೆ ಇದೆ. ನೆಕ್ಸ್ಟ್ ವೈ ಅಂದ್ರೆ ಎಕ್ಸ್. ವೈಗೂ ಎಕ್ಸ್ ರಿಲೇಷನ್ ಏನಿದೆ? ವೈಗೂ ಎಕ್ಸ್ ರಿಲೇಷನ್ ಏನಿದೆ ಅಂದ್ರೆ ಈಗ ಎಕ್ಸ್ ವೈ ಝೆಡ್ ನೋಡಿ, ಈ ರೀತಿ ರಿಲೇಷನ್ ಇಲ್ಲ. ಈಗ ಎಕ್ಸ್ ಇಸ್ ವೈ ನಂಬರ್ ಎಷ್ಟು? 25. ವೈಗೆ 25 ಅಪ್ಲೈ ಆಯ್ತು ಅಂದ್ರೆ ಇದು 24. ಎಕ್ಸ್ ಇಸ್ 24. ಸೊ ಬ್ಯಾಕ್ವರ್ಡ್ ಇದೇ ಮೆಥಡ್ ಇಲ್ಲಿ ಹೇಳ್ಕೊಟ್ಟಲ್ಲ, ಇದೇ ಮೆಥಡ್ ಅಪ್ಲೈ ಆಗಿದೆ. ಇಲ್ಲಿ ಫಾರ್ವರ್ಡ್ ಆಗಿದೆ, ಇಲ್ಲಿ ಬ್ಯಾಕ್ವರ್ಡ್ ಆಗಿದೆ ಅಷ್ಟೇ. 13 ಆದ ತಕ್ಷಣ 1 - 1 11. 25 ಇಸ್ ಎ ಪ್ರೀವಿಯಸ್ ಟು 24, ಪ್ರೀವಿಯಸ್ ಲೆಟರ್. ಎಸ್ ಆದ್ಮೇಲೆ ಕ್ಯೂ ಇರೋದು. ಎಸ್ ಆದ್ಮೇಲೆ ಕ್ಯೂ ಬರುತ್ತೆ ಅಂತಂದ್ರೆ ಎಸ್ ಗೆ ಏನಿದೆ? ಎಸ್ ಗೆ ಲೆಟರ್ ಎಷ್ಟು? 19 ಇಸ್ ಎಸ್ ಆಯ್ತಾ. ಸೊ 19 ಗೆ ಎಸ್ ಅಂತ ಅಂದ್ರೆ ಇದ್ರಲ್ಲೂ ಸಹ ಆಲ್ಟರ್ನೇಟಿಂಗ್ ಸೀರೀಸ್ ಅಪ್ಲೈ ಮಾಡ್ತಾರೆ. ಎಸ್ ಆದ್ಮೇಲೆ ಮೈನಸ್, ಸೊ ಎಸ್ ಇಸ್ ದ ಲೆಟರ್ ಎಷ್ಟು? 19 ಅಲ್ವಾ. 19 - 1 ಅಂತ ಅಂದ್ರೆ 17. ಸೊ 17 ಲೆಟರ್ ಕ್ಯೂ. ಕರೆಕ್ಟ್. 19 ಇಸ್ ಎಸ್ ಲೆಟರ್ ಆದ್ರೆ -1 17 ಇಸ್ ಎ ಕ್ಯೂ. ಓಕೆನಾ. ಸೊ ಎಸ್ ಪ್ರೀವಿಯಸ್. ಸೊ ಸೇಮ್ ಇದ್ರಲ್ಲಿ ಆಲ್ಟರ್ನೇಟಿವ್. ನೆಕ್ಸ್ಟ್ ಎಂ ಓ ಆದ್ಮೇಲೆ ಪ್ರೀವಿಯಸ್ ಇಯರ್ ಅಂದ್ರೆ ಎನ್ ಓ ಆದ್ಮೇಲೆ ಎನ್ನು ಅಂದ್ರೆ ಎಂದು ಬ್ಯಾಕ್ವರ್ಡ್ ವರ್ಡ್ ಏನಿದೆ ಆ ಲೆಟರ್ ನ ಇಲ್ಲಿ ಬರ್ತಿದೆ. ಸರಿ ಓ ಎನ್ ಆದ್ಮೇಲೆ ಓ ಬರೋದು. ಸೊ ಓದು ಬ್ಯಾಕ್ ಲೆಟರ್ ಏನಿದೆ ಆ ಲೆಟರ್ ನ ಇವರು ಇಲ್ಲಿ ಬರ್ತಿದೆ. ಸೊ ಅದೇ ತರ ಇಲ್ಲಿ ಇದಕ್ಕೂ -1. ನೆಕ್ಸ್ಟ್ ಇದು ಪ್ರೀವಿಯಸ್. ಈ ಆದ್ಮೇಲೆ ಡಿ ಆದ್ಮೇಲೆ ಅಲ್ವಾ. ಈ ಆದ್ಮೇಲೆ ಇದು ಇಂದೊಂದು ವರ್ಡ್ ಏನು ಡಿ, ಅದನ್ನ ಬರ್ದಿದ್ದಾರೆ. ನೆಕ್ಸ್ಟ್ ಈ ಸೇಮ್ ಮೆಥಡ್ ನ ನಾವು ಸೇಮ್ ರಿಲೇಷನ್ ಇದಕ್ಕೆ ಅಪ್ಲೈ ಮಾಡಬೇಕು. ಬೊಂಬಾಯ್ ಮೀನ್ಸ್ ಈಗ ಫಸ್ಟ್ ಲೆಟರ್ ಗೆ -1. ಡಿ ಅಂದ್ರೆ ಎಷ್ಟು? 2. -1 ಅಂತ ಅಂದ್ರೆ ನೀವು ಕೇಳ್ಬೋದು ಝೆಡ್ ಬರುತ್ತೆ ಅಂತ ಅಂದ್ರೆ ಈಗ ನಾನು ಹೇಳಿದೆ 13 ವರ್ಗು. ಈಗ ಎ ಅಂತ ಅಂದ್ರೆ ಬಿ ಸಿ ಡಿ
ಅಲ್ವಾ? ಸೊ ಲಾಸ್ಟ್ ಇದ್ರದ್ದು ಇಂಡಿಯನ್ ವರ್ಡ್ ಏನ್ ಬರುತ್ತೆ ಅಂದ್ರೆ ಝೆಡ್, ವೈ, ಎಕ್ಸ್ ಈ ತರ ಬರ್ತಾ ಹೋಗುತ್ತೆ. ಸೊ ಇದ್ರನ್ನೇ ನೆನ್ಪಿಟ್ಕೋಬೇಕು. ಎ ಆದ್ಮೇಲೆ ಎ ಇಂಡಿಯನ್ ವರ್ಡ್ ಏನು ಝೆಡ್. ಸೊ ಅದಕ್ಕೆ ನೆಕ್ಸ್ಟ್ ಝೆಡ್ ಅಂತ ಬರೀಬೇಕು. ಅಂದ್ರೆ 2 ಗೆ -1 ಅಂತ ಅಂದ್ರು 2 ಗೆ -1 ಅಂತ ಅಂದ್ರೆ ಸೊ ಇದು 1. ಏನ್ ನನಕ ಸೊ ಬಿ ಆದ ತಕ್ಷಣ ಝೆಡ್ ಹೆಂಗ್ ಬಂತು ಅಂತ ಕೇಳ್ಬೋದು. ಝೆಡ್ ಅಂದ್ರೆ ಈಗ ABCDEFG ಅಲ್ಲಿವರೆಗೂ ಝೆಡ್ ಅಪ್ ಟು ಝೆಡ್ ವರ್ಗೂ ಹೋಗ್ತೀರಲ್ವಾ? ಅಂದ್ರೆ ನಾವು ಸೀರೀಸ್ ಇದನ್ನ ಒಂದೇ ಲೈನ್ ಅಲ್ಲಿ ಸೀರೀಸ್ ಆಗಿ ಬರೀತು ಅಂತಂದ್ರೆ A to Z, ಎ ಇಂದ ಝೆಡ್ ವರ್ಗು ಒಂದೇ ಸೀರೀಸ್ ಅಲ್ಲಿ ಬರೀತು ಅಂತಂದ್ರೆ ಒಂದ್ಸಲ ಬರದ್ ನೋಡಿ ನಿಮ್ಮ ಬುಕ್ಸ್ ಅಲ್ಲಿ. ಸೀರೀಸ್ ಆಗಿ ಬರೀತು ಅಂದ್ರೆ ಏದು ಇಂಡಿಯನ್ ವರ್ಡ್ ಝೆಡ್ ಆಗಿರುತ್ತೆ. ಆಯ್ತಾ? ಈ ತರ ಬರುತ್ತೆ. ಓಕೆನಾ? ಸೊ ಏದು ಇಂಡಿಯನ್ ವರ್ಡ್ ಝೆಡ್ ಆಗಿರೋದಕ್ಕೆ ನಾವು ಇದನ್ನ ಬರೀಬೇಕು. ಯಾಕೆ ಅಂದ್ರೆ ಇಲ್ಲಿ ಎಂ ಅನ್ನೋದು 13 ಆದ ತಕ್ಷಣ ಒಂದ್ ಲೆಟರ್ ಬಿಟ್ಟು ಅದ್ರದ್ದು ಇಂಡಿಯನ್ ಲೆಟರ್ ಏನೈತೆ ಅದನ್ನ ಬರ್ತಿರೋದು. ಸೊ ಬಿ ಆದ್ಮೇಲೆ ಎ ಬರುತ್ತೆ ಇಂಡಿಯನ್ ಲೆಟರ್. ಏದು ಇಂಡಿಯನ್ ಲೆಟರ್ ನ ಇಲ್ಲೇ ನಾವು ಆನ್ಸರ್ ಆಗಿ ಬರೀಬೇಕಿರೋದು. ನೆಕ್ಸ್ಟ್ ಲೆಟರ್ಗೆ ಏನ್ ಅಪ್ಲೈ ಮಾಡಿದ್ದಾರೆ? ವೈ ಇಂಡಿಯನ್ ಲೆಟರ್, ಡೈರೆಕ್ಟ್ ಇಂಡಿಯನ್ ಲೆಟರ್. ಇಲ್ಲೇನ್ ಮಾಡಿದ್ದಾರೆ? ಡೈರೆಕ್ಟ್ ಇಂಡಿಯನ್ ಲೆಟರ್ ಬಿಟ್ಟು ಅದ್ರ ನೆಕ್ಸ್ಟ್ ವರ್ಡ್ ಬರ್ದಿಲ್ಲ. ಡೈರೆಕ್ಟ್ ಇಂಡಿಯನ್ ಲೆಟರ್ ನ ಬರ್ದಿದ್ದಾರೆ. ಓದು ಇಂಡಿಯನ್ ಲೆಟರ್ ಏನಪ್ಪಾ? ಓದು ಇಂಡಿಯನ್ ಲೆಟರ್ ಎನ್. ಓದು ಇಂಡಿಯನ್ ಲೆಟರ್ ಎನ್. ಡೈರೆಕ್ಟ್ ಆಗಿ ಎನ್ ಬರೀಬೇಕು. ಸೊ ಆಪ್ಷನ್ ಅಲ್ಲಿ ನೋಡೋಣ. ಎನ್ ಇದೆ, ಝೆಡ್ ಎನ್ ಇದೆ. ಸೊ ಇಲ್ಲಿ ಝೆಡ್ ಕೆ ಇದೆ. ಸೊ ಆಪ್ಷನ್ ಬಿ ನು ರಾಂಗು, ಡಿ ನು ರಾಂಗು. ಯಾಕಂದ್ರೆ ಝೆಡ್ ಕೆ ಇದೆ, ಝೆಡ್ ಎನ್ ಇದೆ. ನಮ್ಗೆ ಕರೆಕ್ಟ್ ಆನ್ಸರ್ ಝೆಡ್ ಎನ್. ನೆಕ್ಸ್ಟ್ ಎಂ ಆದ್ಮೇಲೆ ಏನ್ ಬರ್ಬೇಕು ಅನ್ನೋದ್ರೆ ನಾವು ಥರ್ಡ್ ಗೆ ಏನ್ ರಿಲೇಷನ್ ಇದೆ ಅದನ್ನ ಮಾಡ್ಬೇಕು. ಎಸ್ ಆದ್ಮೇಲೆ ಒಂದ್ ಲೆಟರ್ ಬಿಟ್ಟು ಬ್ಯಾಕ್ ಲೆಟರ್ದು ಕೀ ಇರುದು. ಅಂದ್ರೆ ಒಂದ್ ಲೆಟರ್ ಬಿಟ್ಟಿ 19 is ಎಸ್ ಅಂತ ಅಂದ್ರೆ 18 ಏನಪ್ಪಾ? 18 ಏನ್ ಲೆಟರ್ ಆಗುತ್ತೆ? ಎಸ್ ಕ್ಯೂ. 18 ಏನ್ ಲೆಟರು? 18 ಏನ್ ಲೆಟರ್? ಆರ್ ಅಲ್ವಾ? ಸೊ ಆರ್ ಅಂದ್ರೆ ಎಸ್ ಆರ್ ಕ್ಯೂ. ಒಂದ್ ಲೆಟರ್ ಬಿಟ್ಟು ಈ ಲೆಟರ್ ಬರ್ದಿದ್ದಾರೆ ಆನ್ಸರ್ ಆಗಿ. ಸೊ ನಾವು ಇದನ್ನ ಇಲ್ಲೂ ಕೂಡ ಅದನ್ನೇ ಅಪ್ಲೈ ಮಾಡ್ಬೇಕು. ಏನನ್ನ? ಎಂ ಐತೆ. ಎಂ ಅಂತ ಅಂದ್ರೆ ಇಂಡಿಯನ್ ಲೆಟರ್ ಬಿಟ್ಟು ಅದ್ರದ್ದು ಇಂಡಿಯನ್ ಲೆಟರ್ ಏನಿರುತ್ತೆ ಅದನ್ನ ನಾವು ಆನ್ಸರ್ ಆಗಿ ಬರೀಬೇಕು. ಓಕೆನಾ? ಸೊ ಎಂ ಇಲ್ಲಿ ಎಲ್ ಬರುತ್ತೆ, ಇಲ್ಲಿ ಕೆ ಬರುತ್ತೆ. ಸೊ ಈ ಲೆಟರ್ ಬರೀ ಹಾಗಿಲ್ಲ. ಇದನ್ನ ಬಿಟ್ಟು ಅದ್ರ ಇನ್ನೊಂದು ಲೆಟರ್ ಏನಿರುತ್ತೆ ಅದನ್ನೇ ಇಲ್ಲಿ ಬರೀಬೇಕಿರೋದು. ಸೊ ಝೆಡ್ ಎನ್ ಕೆ. ನೆಕ್ಸ್ಟ್ ಬಿ ಆದ ತಕ್ಷಣ ಅದ್ರ ಇನ್ನೊಂದು ಲೆಟರ್ ಏನಿದೆ? ಎ. ಇಲ್ಲೇನ್ ಅಪ್ಲೈ ಮಾಡಿದ್ದಾರೆ? ಓ ಆದ ತಕ್ಷಣ ಇಂಡಿಯನ್ ಲೆಟರ್ ಎನ್ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಸೊ ಇಲ್ಲೂ ಅದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬೇಕು. ಬಿ ಆದ ತಕ್ಷಣ ಇಂಡಿಯನ್ ಲೆಟರ್ ಏನು? ಇ. ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಹಿಂದೆ ಗೊತ್ತಾಗ್ಬಿಡುತ್ತೆ ಆಲ್ಟರ್ನೇಟಿಂಗ್. ಈಗ ಎ ಐತೆ. ಏದು ಇಂಡಿಯನ್ ಲೆಟರ್ ಏನಾಗುತ್ತೆ? ಏದು ಇಂಡಿಯನ್ ಲೆಟರ್ ಝೆಡ್ ಆಗುತ್ತೆ. ಝೆಡ್ ಅದನ್ನ ಬರೀ ಹಾಕಿಲ್ಲ ಆನ್ಸರ್ ಆಗಿ. ಅದ್ರದ್ದು ಇಂಡಿಯನ್ ಲೆಟರ್ ಏನು? ವೈ. ಅದನ್ನ ನಾವು ಆನ್ಸರ್ ಆಗಿ ಬರೀಬೇಕಿರೋದು ವೈ. ಸೊ ನಮ್ಗೆ ಇಲ್ಲ ಆನ್ಸರ್ ಸಿಕ್ತು ನೋಡಿ. ಕೆ ಎ ವೈ ಇದೆ ಆಪ್ಷನ್ ಎ ಅಲ್ಲಿ. ಅದೇ ಆಪ್ಷನ್ ಸಿ ಇಲ್ಲಿ ಕೆ ಎ ಎಕ್ಸ್ ಇದೆ. ಸೊ ಎಕ್ಸ್ ಬರಲ್ಲ. ಆನ್ಸರ್ ಇಸ್ ವೈ. ಸೊ ಆಪ್ಷನ್ ಸಿ ಇಸ್ ರಾಂಗ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ವೈ ಆದ ತಕ್ಷಣ ಪ್ರೀವಿಯಸ್ ಇಂಡಿಯನ್ ವರ್ಡ್ ಏನು? ಎಕ್ಸ್. ಸೊ ಝೆಡ್ ಎನ್ ಕೆ ಎ ವೈ ಎಕ್ಸ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇಫ್ ಶಾಪ್ ಇಸ್ ರಿಟರ್ನ್ ಹ್ಯಾಸ್ TGPO. ಶಾಪ್ ಅಂತ ಅಂದ್ರೆ ಏನಂತ ಬರ್ದಿದ್ದಾರೆ? TGPO. ದೆನ್ ರಾಕ್ ಅಂತ ಅಂದ್ರೆ ಏನು? ಓಕೆನಾ? ರಾಕ್ ಅನ್ನೋದಕ್ಕೆ ಏನ್ ರಿಲೇಷನ್ ಆಗುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಈಗ ಟಿ ಎಸ್ ಆದ್ಮೇಲೆ ಟಿ ಬರಲ್ಲ. ಟಿ ಆದ್ಮೇಲೆ ಎಸ್ ಅಂದ್ರೆ ಸೇಮ್ ಮೆಥಡ್ ಅಪ್ಲೈ ಮಾಡಿದ್ದೇವೆ. ನಾನು ನೆಕ್ಸ್ಟ್ ಇಲ್ಲಿ ಹೇಳ್ಕೊಟ್ಟೆ ನೋಡಿ, ಸೇಮ್ ಆಸ್ ಇಟ್ ಈಸ್ ಇದೆ. ಸೊ ಎಸ್ ಆದ್ಮೇಲೆ ಇಂಡಿಯನ್ ವರ್ಡ್ ಏನಿದೆ? ಟಿ. ಇಂಡಿಯನ್ ವರ್ಡ್ ಏನಿದೆ ಅದನ್ನ ಬರೀತಿದ್ದಾರೆ. ಇಂಡಿಯನ್ ವರ್ಡ್ ಬ್ಯಾಕ್ವರ್ಡ್ ಸೀರೀಸ್. ಎಸ್ ಆದ್ಮೇಲೆ ಟಿ ಅಲ್ವಾ? ಸೊ ಬ್ಯಾಕ್ವರ್ಡ್. ನೆಕ್ಸ್ಟ್ ಎಚ್ ಆದ್ಮೇಲೆ ಜಿ ಆದ್ಮೇಲೆ ಎಚ್ ಬರುತ್ತೆ. ಅಂದ್ರೆ ಎಚ್ ಇಂಡಿಯನ್ ವರ್ಡ್ ಏನಿದೆ ಅದನ್ನ ಬರ್ತಿದ್ದಾರೆ. ಓ ಆದ್ಮೇಲೆ ಟಿ ಅಲ್ವಾ? ಸೊ ಇಲ್ಲಿ ಮಾತ್ರ ಡೈರೆಕ್ಟ್ ಆಗಿ ಬರೀತಾರೆ.
ಮೂರನೇ ಲೆಟರ್ ನಾವು ಡೈರೆಕ್ಟ್ ಆಗಿ ಬರೀಬೇಕು. ಇದು ಪಿ, ಸರಿ ಪಿ ಅಲ್ವಾ, ಪಿ ಇದು ಇಂದಿನ ಲೆಟರ್. ಇಲ್ಲಿ ನೋಡಿ ಓ ಆದ್ಮೇಲೆ ಡೈರೆಕ್ಟ್ ಪಿ, ಓ ಆದ್ಮೇಲೆ ಪಿ, ಇಲ್ಲಿ ಮಾತ್ರ ಫಾರ್ವರ್ಡ್. ಇಲ್ಲಿ ನೋಡಿ ಫಸ್ಟ್ನೇದಕ್ಕೆ ಬ್ಯಾಕ್, ಸೆಕೆಂಡ್ ಲೆಟರ್ಗೂ ಬ್ಯಾಕ್, ಥರ್ಡ್ ನ ಲೆಟರ್ಗೆ ಫಾರ್ವರ್ಡ್, ಓ ಆದ್ಮೇಲೆ ಡೈರೆಕ್ಟ್ ಪಿ. ಸೊ ಈ ಫೋರ್ತ್ ನ ಲೆಟರ್ಗೆ ಓ ಆದ್ಮೇಲೆ ಪಿ ಅಲ್ವಾ, ಬ್ಯಾಕ್ವರ್ಡ್, ಬ್ಯಾಕ್ವರ್ಡ್ ಏನಿದೆ ಅದನ್ನ ಆನ್ಸರ್ ಆಗಿ ಬರ್ದಿದೆ. ಈ ಮೆಥಡ್ ನ ನಾವು ಇಲ್ಲಿ ಅಪ್ಲೈ ಮಾಡ್ಬೇಕು. ಆರ್ ಆದ್ಮೇಲೆ ಆರ್ದು ಇಂದಿನ ವರ್ಡ್, ಸೊ ಫಸ್ಟ್ನೇ ವರ್ಡ್ ಇಂದಿನ ವರ್ಡ್ ಆಗಿ ಬರ್ದಿರೋದು. ಆರ್ ಆದ್ಮೇಲೆ ಇಂದಿನ ವರ್ಡ್ ಎಸ್ ಅಲ್ವಾ, ಸೊ ಫಸ್ಟ್ನೇದು ಎಸ್. ಓ ಆದ್ಮೇಲೆ ಇಂದಿನ ವರ್ಡ್, ಸೆಕೆಂಡ್ ಸಹ ಬ್ಯಾಕ್ವರ್ಡ್ ಐತಾನೆ. ಓ ಆದ್ಮೇಲೆ ಇಂದಿನ ವರ್ಡ್ ಏನಿದೆ ಅದನ್ನ ಬರೀತಿದೆ. ಓ ಆದ್ಮೇಲೆ ಇಂದಿನ ವರ್ಡ್ ಎನ್ ಅಲ್ವಾ, ಓ ಆದ್ಮೇಲೆ ಇಂದಿನ ವರ್ಡ್ ಏನ್ ಸಿಗುತ್ತೆ ಎನ್. ನೆಕ್ಸ್ಟ್ ಎನ್, ಇಲ್ಲಿ ಮಾತ್ರ ನೋಡಿ ಥರ್ಡ್ ನ ಲೆಟರಿಗೆ ನಾವು ಫಾರ್ವರ್ಡ್ ನ ಅಪ್ಲೈ ಮಾಡಬೇಕು. ಯಾಕಂದ್ರೆ ಓ ಆದ್ಮೇಲೆ ಡೈರೆಕ್ಟ್ ಪಿ ಬರ್ತಿದೆ. ಅಂದ್ರೆ ಸಿ ಆದ್ಮೇಲೆ ಡೈರೆಕ್ಟ್ ವರ್ಡ್, ಸಿ ಇದು ಡೈರೆಕ್ಟ್ ವರ್ಡ್ ಏನೋ ಡಿ, ಅಂದ್ರೆ ಫಾರ್ವರ್ಡ್. ಸಿ ಆದ್ಮೇಲೆ ಡಿ ಬರುತ್ತೆ. ಕೆ ಇದು ಬ್ಯಾಕ್ವರ್ಡ್. ಪಿ ಆದ್ಮೇಲೆ ಓ ಅಲ್ವಾ, ಅಂದ್ರೆ ಕೆದು ಬ್ಯಾಕ್ವರ್ಡ್. ಕೆದು ಬ್ಯಾಕ್ವರ್ಡ್ ಏನಿದೆ ಅಂದ್ರೆ ಕೆ ಆದ್ಮೇಲೆ ಯಾವ್ದು ಸಿಗುತ್ತೆ, ಜೆ ಆದ್ಮೇಲೆ ಅಲ್ವಾ ಕೆ, ಕೆದು ಹಿಂದಿನ ವರ್ಡ್ ಏನು ಜೆ. ಆನ್ಸರ್ ವಿಲ್ ಬಿ ದ ಎಸ್ ಎನ್ ಡಿ ಜೆ. ಯಾವ್ದ್ರಲ್ಲಿದೆ, ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ಸೆವೆಂತ್ನೇ ಕ್ವಶನ್. ಸ್ಪಾರ್ಕ್ ಈಸ್ ಕೋಡೆಡ್ ಆಸ್ PQBSL. Then in the same language, flame is coded as. ಅಂದ್ರೆ ಸ್ಪಾರ್ಕ್ ಗೆ ಏನ್ ಕೋಡೆಡ್ ಆಗಿದೆ, PQBSL. ಇದು ಈಸಿ ಇದೆ, ನೀವೇ ಸಾಲ್ವ್ ಮಾಡಬಹುದು, ಟ್ರೈ ಮಾಡಿ. ಫ್ಲೇಮ್ ಈಸ್ ಕೋಡೆಡ್ ಆಸ್ ವಾಟ್? ಓಕೆನಾ, ಸ್ಪಾರ್ಕ್ ಈಸ್ ಕೋಡೆಡ್ ಆಸ್ TQ, ಮೀನ್ಸ್ ಎಸ್ ಆದ್ಮೇಲೆ ಟಿ, ಪಿ ಆದ್ಮೇಲೆ ಕ್ಯೂ, ಎ ಆದ್ಮೇಲೆ ಬಿ, ಆರ್ ಆದ್ಮೇಲೆ ಎಸ್, ಕೆ ಆದ್ಮೇಲೆ ಎಲ್. ನೆಕ್ಸ್ಟ್ 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 ವರ್ಡ್, ಎಸ್ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಟಿ, ಪಿ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಕ್ಯೂ. ಸೊ ಈಸಿ ಇದೆ. ಎಫ್ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಏನು ಜಿ, ಎಲ್ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಏನು ಎಂ, ಎ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಏನು ಬಿ, ಎನ್ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಏನು ಎನ್, ಇ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಏನು ಎಫ್. ದಿಸ್ ಇಸ್ ದ ಆನ್ಸರ್. GMBNF is the A, option A is the right answer. ಓಕೆನಾ, ಸೊ ಹಾಗೆ 8ನೇ ಕ್ವಶನ್ ಸಾಲ್ವ್ ಮಾಡೋಣ. ಸಿಸ್ಟರ್ is coded as sister. Sister is coded as RHRSDO. So uncle is coded as what? ಓಕೆನಾ, ಸೊ ಸೇಮ್. ಇಲ್ಲಿ ಎಸ್ ಆದ್ಮೇಲೆ ಆರ್ ಇದೆ, ಇಲ್ಲಿ ನೆಕ್ಸ್ಟ್ ವರ್ಡ್ ಅಪ್ಲೈ ಮಾಡಿದ್ವಿ, ಇಲ್ಲಿ ಪ್ರೀವಿಯಸ್ ವರ್ಡ್ ಅಷ್ಟೇ. ಆರ್ ಆದ್ಮೇಲೆ ಎಸ್, ಎಚ್ ಆದ್ಮೇಲೆ ಐ, ಅಂದ್ರೆ ಎಸ್ ಆದ್ಮೇಲೆ ಪ್ರೀವಿಯಸ್ ವರ್ಡ್ ಲೆಟರ್ ಏನಿದೆ ಆರ್, ಐ ಆದ್ಮೇಲೆ ಪ್ರೀವಿಯಸ್ ಲೆಟರ್ ಏನಿದೆ ಎಚ್, ಎಸ್ ಆದ್ಮೇಲೆ ಪ್ರೀವಿಯಸ್ ವರ್ಡ್ ಸೇಮ್, ಪ್ರೀವಿಯಸ್ ವರ್ಡ್ ಏನಿದೆ ಆರ್. ನೆಕ್ಸ್ಟ್ ಟಿ ಆದ್ಮೇಲೆ ಪ್ರೀವಿಯಸ್ ವರ್ಡ್ ಏನಿದೆ ಎಸ್. ಸೊ ಪ್ರೀವಿಯಸ್ ವರ್ಡ್ ಏನಿದೆ ಅದ್ರದ್ದು ಬ್ಯಾಕ್ ವರ್ಡ್ಸ್ ಏನ್ ಲೆಟರ್ ಏನಿದೆ ಆ ಲೆಟರ್ ನ ಇಲ್ಲಿ ಬರ್ದಿದ್ದಾರೆ. ಸೊ ಇದಕ್ಕೂ ಅದೇ ಅಪ್ಲೈ ಮಾಡೋಣ. ಟಿ ಆದ್ಮೇಲೆ ಸಾರಿ ಯುದು ಬ್ಯಾಕ್ ಲೆಟರ್ ಏನು ಯು ಅಂತ ಅಂದ್ರೆ ಅದ್ರದ್ದು ಇಂಡಿಯನ್ ಲೆಟರ್ ಅಂದ್ರೆ ಇಂಡಿಯನ್ ವರ್ಡ್ ಏನು ಟಿ. ಸೊ ಫಸ್ಟ್ ಲೆಟರ್ ಟಿ. ಎಂದು ಇಂದಿನ ವರ್ಡ್, ಎನ್ನು ಇಂದಿನ ವರ್ಡ್ ಏನಾಗುತ್ತೆ ಎಂ. ಬ್ಯಾಕ್ ಲೆಟರ್ ಆಲ್ಫಾಬೆಟಿಕ್ಸ್ ಆರ್ಡರ್ ಅಲ್ಲಿ ಟಿದು ಬ್ಯಾಕ್ ಲೆಟರ್ ಏನು, ಎಂದು ಬ್ಯಾಕ್ ಲೆಟರ್ ಏನು ಎಂ. ಹಾಗೆ ಅಂಕಲ್ ಸಿ ಅಲ್ವಾ, ಸಿದು ಬ್ಯಾಕ್ ಲೆಟರ್ ಏನು ಬಿ. ಎಲ್ದು ಬ್ಯಾಕ್ ಲೆಟರ್ ಏನು ಕೆ. ಸೊ ಎಲ್ಲಾದ್ರಲ್ಲೂ ಆಪ್ಷನ್ ಇಲ್ಲಿ ಈ ಆಪ್ಷನ್ ರಾಂಗ್, ಸ್ಟಾರ್ಟಿಂಗ್ ಬಿ ಇದೆ, ಟಿ ಎಂ ಬಿ, ಇದು ಈ ಆಪ್ಷನ್ ರಾಂಗ್. ಈ ಎರಡು ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು.
ಸೊ ಇದು ಇಂದಿನ ವರ್ಡ್ ಏನಿದೆ ಅದನ್ನ ನೋಡ್ಬೇಕು. ಇದು ಇಂದಿನ ಲೆಟರ್ ಏನು? ಡಿ. ಸೊ ಆನ್ಸರ್ ಡಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So next question. So let us start 9th question. Dance is coded as G, X, Q, Z, H. Then in the same language write. ಅಂದ್ರೆ ಡ್ಯಾನ್ಸ್ ಅನ್ನೋದು ಯಾವ್ದಕ್ಕೆ ಕೋಡೆಡ್ ಆಗಿದೆ? ಡ್ಯಾನ್ಸ್ ಅನ್ನೋ ವರ್ಡ್ ಜಿ, ಎಕ್ಸ್, ಕ್ಯೂ, ಝೆಡ್, ಎಚ್ ಗೆ ಕೋಡೆಡ್. ಅಂದ್ರೆ ರೈಟ್ ಅನ್ನೋದು ಯಾವ್ದಕ್ಕೆ ಕೋಡೆಡ್ ಆಗುತ್ತೆ ನಾನು ನೋಡ್ಬೇಕು ನಾವೀಗ. ಓಕೆನಾ? ಸೊ ರೈಟ್ ಅನ್ನೋದು ಯಾವ್ದಕ್ಕೆ ಕೋಡೆಡ್ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಡ್ಯಾನ್ಸ್ ಅನ್ನೋದು ಜಿ ಮೀನ್ಸ್ ಡಿಗೆ ನೆಕ್ಸ್ಟ್ ವರ್ಡ್ ಆತರ ಎಲ್ಲ ಆಗಲ್ಲ ಈಗ. ಸೊ ಡಿ ಆದ್ಮೇಲೆ ಯಾವ ವರ್ಡ್ ಬರುತ್ತೆ? ಇ. ಇಲ್ಲೇ ನೋಡಿ, ಡಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ವರ್ಡ್ ಬರುತ್ತೆ? ಇಲ್ಲ ಅಪ್ಲೈ ಮಾಡ್ತೀನಿ. ಡಿ ಆದ್ಮೇಲೆ ನೆಕ್ಸ್ಟ್ ವರ್ಡ್ ಇ. ಇ ಆದ್ಮೇಲೆ ಎಫ್. ಎಫ್ ಆದ್ಮೇಲೆ ಜಿ. ಆಯ್ತಾ? ಸೊ ಈ ವರ್ಡ್ ನೋಡ್ತು ಅಂದ್ರೆ ಎ ಇದು ಇಂದಿನ ವರ್ಡ್. ನೆಕ್ಸ್ಟ್ ಎಕ್ಸ್ ಅಂತ ಇರೋದಿಲ್ಲಿ. ಅಂದ್ರೆ ಎಕ್ಸ್ ಅಂತ ಅಂದ್ರೆ ಇಂದಿನ ವರ್ಡ್ ತಗೋಬೇಕಾಗುತ್ತೆ. ಹಂಗಾದ್ರೆ ಎ ಇಲ್ಲಿ ಬರುತ್ತೆ. ಎ ಝೆಡ್ ವೈ ಎಕ್ಸ್. ಇಲ್ಲಿ ವರ್ಡ್ ಇಲ್ಲಿ ವರ್ಡ್ ನ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇದು ಫಾರ್ವರ್ಡ್ ಆಗಿದೆ, ಇದು ಬ್ಯಾಕ್ವರ್ಡ್ ಆಗಿದೆ. ಆಯ್ತಾ? ಫಾರ್ವರ್ಡ್ ಮೀನ್ಸ್ ಡಿ ಆದ್ಮೇಲೆ ಮಿಡಲ್ ಅಲ್ಲಿ 2 ಲೆಟರ್ ಬಿಟ್ಟು ನೆಕ್ಸ್ಟ್ ಲೆಟರ್ ಯಾವ್ದಿದೆ ಆ ಲೆಟರ್ ನ ಇಲ್ಲಿ ಬರ್ದಿದ್ದಾರೆ. ಎ ಆದ್ಮೇಲೆ ಇದು ಬ್ಯಾಕ್ವರ್ಡ್. ಎದು 2 ಲೆಟರ್ ಆದ್ಮೇಲೆ ಎಕ್ಸ್ ಆ ಲೆಟರ್ ಏನಿದೆ ಆ ಲೆಟರ್ ನ ಆನ್ಸರ್ ಆಗಿ ಬರ್ದಿದ್ದಾರೆ. ಇಲ್ಲಿಗೂ ಅದನ್ನೇ ಅಪ್ಲೈ ಮಾಡೋಣ. ಆರ್ ಆದ್ಮೇಲೆ ಏನ್ ಬರುತ್ತೆ? ಆರ್ ಎಸ್ ಟಿ ಯು ಅಲ್ವಾ? ಸೊ ಆರ್ ಆದ್ಮೇಲೆ 2 ವರ್ಡ್ ನ ಬಿಟ್ಟು ಈ ಲೆಟರ್ ಏನಿದೆ ಆ ಲೆಟರ್ ನ ನಾವು ಕೋಡೆಡ್ ಆಗಿ ಬರೀಬೇಕು. ಅಂದ್ರೆ ಯು ಅಲ್ವಾ? ನೆಕ್ಸ್ಟ್ ಇದು ಫಾರ್ವರ್ಡ್ ಆಯ್ತು. ನೆಕ್ಸ್ಟ್ ಲೆಟರ್ ಏನ್ ಮಾಡಿದ್ದಾರೆ ಇವರು? ಬ್ಯಾಕ್ವರ್ಡ್ ಮಾಡಿದ್ದಾರೆ. ಫಸ್ಟ್ ಲೆಟರ್ ನ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಲೆಟರ್ ನ ಬ್ಯಾಕ್ವರ್ಡ್ ಮಾಡಿದ್ದಾರೆ. ಅಂದ್ರೆ ನೆಕ್ಸ್ಟ್ ಲೆಟರ್ ಬ್ಯಾಕ್ವರ್ಡ್ ಮೀನ್ಸ್ ಐ ಇಲ್ಲಿ ಬರೆಯೋಣ. ಅಂದ್ರೆ 5 ಪ್ರೀವಿಯಸ್ ವರ್ಡ್ ಇ ಸಾರಿ ಎಫ್ ಪ್ರೀವಿಯಸ್ ವರ್ಡ್ ಇ. ಇದು ಪ್ರೀವಿಯಸ್ ಸಾರಿ ಐ ಆಮ್ ಸೋ ಸಾರಿ. ಐ ಇಲ್ಲಿ ಬರೆಯೋಣ ಯಾಕಂದ್ರೆ ಇದು ಬ್ಯಾಕ್ವರ್ಡ್ ಅಪ್ಲೈ ಮಾಡಿದ್ದಾರೆ. ಓಕೆನಾ? 5 ಪ್ರೀವಿಯಸ್ ವರ್ಡ್ ಎಚ್. ಎಚ್ ಪ್ರೀವಿಯಸ್ ವರ್ಡ್ ಜಿ. ಜಿದು ಪ್ರೀವಿಯಸ್ ವರ್ಡ್ ಎಫ್. ಅಂದ್ರೆ 2 ಲೆಟರ್ ನ ಬಿಟ್ಟು ಯಾವ ಲೆಟರ್ ಬರುತ್ತೆ ಆ ಲೆಟರ್ ನ ಆನ್ಸರ್ ಆಗಿ ಬರೀಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಎನ್ ಆದ್ಮೇಲೆ ನೆಕ್ಸ್ಟ್ ಎನ್ ಗೆ ಕೋಡೆಡ್ ಏನು? ಕ್ಯೂ. ಅಂದ್ರೆ ಇದು ಫಾರ್ವರ್ಡ್ ಆಗೇ ಇದೆ. ಫಾರ್ವರ್ಡ್ ಮೀನ್ಸ್ ಎಂ ಎನ್ ಓ ಪಿ ಕ್ಯೂ. 2 ಲೆಟರ್ ನ ಬಿಟ್ಟು ಈ ಲೆಟರ್ ಏನಿದೆ ಅದನ್ನ ಕೋಡೆಡ್ ಆಗಿ ಬಂದಿದ್ದಾರೆ. ಇಲ್ಲೂ ಅಷ್ಟೇ. ಈಗ ಫಾರ್ವರ್ಡ್ ಮಾಡೋಣ. ಇದು ಫಾರ್ವರ್ಡ್, ಬ್ಯಾಕ್ವರ್ಡ್, ಫಾರ್ವರ್ಡ್. ಅಂದ್ರೆ ಜಿ ಎಚ್. ಫಾರ್ವರ್ಡ್ ಅಂದ್ರೆ ಫಸ್ಟ್ ಇಂದ ಬರೆಯೋಣ, ಬ್ಯಾಕ್ವರ್ಡ್ ಅಂದ್ರೆ ಉಲ್ಟಾ ಇಂದ ಬರೆಯೋಣ ಅಷ್ಟೇ. ಜಿ ಎಚ್ ಐ ಜೆ ಮೀನ್ಸ್ 2 ಲೆಟರ್. ಇಲ್ಲಿ 2 ಲೆಟರ್ ನ ಬಿಟ್ಟು ಲೆಟರ್ ಬರ್ದಿದ್ದಾರೆ ಅಲ್ವಾ? ಇದು ಅಷ್ಟೇ. 2 ಲೆಟರ್ ನ ಬಿಟ್ಟು ಯಾವ ಲೆಟರ್ ಇದೆ? ಜೆ ನ ಬರೆಯೋಣ. ಸೊ ಇಲ್ಲಿ ಆಬ್ವಿಯಸ್ಲಿ ಬ್ಯಾಕ್ವರ್ಡ್. ಎಚ್ ಇಲ್ಲಿ ಬರೆಯೋಣ. ನೆಕ್ಸ್ಟ್ ಬ್ಯಾಕ್ವರ್ಡ್ ಜಿ, ಬ್ಯಾಕ್ವರ್ಡ್ ಎಫ್, ಅದ್ರದ್ದು ಬ್ಯಾಕ್ವರ್ಡ್ ಇ. ಅಂದ್ರೆ 2 ಲೆಟರ್ ನ ಬಿಟ್ಟು ಯಾವ ಲೆಟರ್ ಇದೆ? ಇ. ನೆಕ್ಸ್ಟ್ ಇದು ಫಾರ್ವರ್ಡ್ ಮಾಡೋಣ. ಫಾರ್ವರ್ಡ್ ಮೀನ್ಸ್ ಫಸ್ಟ್ ಟಿ ಬರೆಯೋಣ. ಇದು ಅಷ್ಟೇ. ಇಲ್ಲೂ ಫಾರ್ವರ್ಡ್ ಆಗಿದೆ. ಸಾರಿ, ಇದು ಫಾರ್ವರ್ಡ್ ಆಗಿದೆ, ಇದು ಬ್ಯಾಕ್ವರ್ಡ್ ಆಗಿದೆ, ಇದು ಫಾರ್ವರ್ಡ್ ಅಷ್ಟೇ. ಟಿ ಆದ್ಮೇಲೆ ಯು ವಿ ಡಬ್ಲ್ಯೂ ಅಲ್ವಾ? ಸೊ ಮಿಡಲ್ ಅಲ್ಲಿ 2 ಲೆಟರ್ ಏನಿದೆ ಅದನ್ನ ಬಿಟ್ಟು ನೆಕ್ಸ್ಟ್ ಲೆಟರ್ ಏನಿದೆ ಅದನ್ನ ಬರೀಬೇಕು. ಸೊ ಯು ಎಫ್ ಜೆ ಇ ಡಬ್ಲ್ಯೂ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ಕಿಂಡಲ್ ಈಸ್ ಕೋಡೆಡ್ ಆಸ್. ಕಿಂಡಲ್ ಅನ್ನೋದು ಯಾವ್ದಕ್ಕೆ ಕೋಡೆಡ್ ಆಗಿದೆ? ಕಿಂಡಲ್ ಅನ್ನೋದು
is coded as ELDNIK. ಹಾಗೆ ಎಕ್ಸಾಟಿಕ್ ಅನ್ನೋದು ಆ ವರ್ಡ್ ಅನ್ನೋದು ಯಾವ್ದಕ್ಕೆ ಕೋಡೆಡ್ ಆಗುತ್ತೆ ಅನ್ನೋದು ನೋಡೋಣ. ಈಗ ಇದನ್ನ ನೀವ್ ಆನ್ಸರ್ ಮಾಡ್ಬೋದು. ಏನಿಲ್ಲ, ಇಲ್ಲಿ ನೋಡಿ KINDLE ಇದು ಫಾರ್ವರ್ಡ್ ಆಗಿದೆ, ಫಾರ್ವರ್ಡ್ ಸೀರೀಸ್ ಅಲ್ಲಿ ಇದೆ. ಇದನ್ನೇ ಇದ್ರದ್ದು ಕೋಡೆಡ್ ಬ್ಯಾಕ್ವರ್ಡ್ ಸೀರೀಸ್ ಅಲ್ಲಿ ಇದೆ ಅಷ್ಟೇ, ಉಲ್ಟಾ ಬರೆದಿದ್ದಾರೆ. ಕೆ ಫಸ್ಟ್ ಅಲ್ಲಿ ಇದೆ, ಲಾಸ್ಟ್ ಅಲ್ಲಿ ಇದೆ. ಲಾಸ್ಟ್ ಅಲ್ಲಿ ಇರೋ ಲೆಟರ್ ಇ ಫಸ್ಟ್ ಬಂದಿದೆ, ಎಲ್ ಉಲ್ಟಾ ಬರ್ದಿದ್ದಾರೆ. ಸೇಮ್ ಅದೇ ತರ ಇದನ್ನು ಮಾಡಿ. ಇದು ಫಾರ್ವರ್ಡ್ ಅಲ್ಲಿ ಇದೆ, ಅದ್ರದ್ದು ಕೋಡೆಡ್ ಏನಾಗಿರ್ಬೇಕು? CITOXE ಇಷ್ಟ ಆನ್ಸರ್. ಸೊ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.